ಬಟ್ ಅವ್ನು ತೆಲುಗು ಕೆಲಸ ಮಾಡಿದ್ದೆ. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ. ಆರ್ಡರ್ ಕಾಪಿನೂ ಕೇಳಿದ್ರಿ, ಮೆಜರ್ಮೆಂಟು ಎಲ್ಲರ ಸಮಕ್ಷ ಓಪನ್ ಮಾಡಿದ್ದು. ಏನು ಯಾವುದೋ ಇದರ ತೊಡಗಲಿಂದ ಏನೂ ಮಾಡಿಲ್ಲ ನಾವು. ಅದ್ರಾಗ ನಾ ಬಂದಾಗಿದ್ದು ಪಾರ್ಶಿಯಲಿ ಪೂರ ಇಬ್ಬರು ಕಡೆ ಒಬ್ರ ಕಡೆ ಒಟ್ಟಿಗೆ ಮಾಡೋಕೆ ಹೋಗಿಲ್ಲ. ನೀವು ಅಧಿಕಾರಿ ಇದಕ್ಕೆ ಶಿಕ್ಷಕರು ನಮ್ಮ ಜಾಗ ನಿಮ್ಮ ಜಾಗ ನಮ್ಮ ಜಾಗ ಬಡದಾಡಕತ್ತಾರಂದ್ರೆ ನಿಮ್ಮದೇ ಜಾಗ ಇಲ್ಲ. ಒಂದು ಪೊಲೀಸ್ ಸ್ಟೇಷನ್ ಕಟ್ಟಕ್ಕೆ ಜಾಗ ಇಲ್ಲ ನಮಗಿಲ್ಲ. ಅಭಿಷೇಕ್ ಪಾಂಡೆ, ಮುಖ್ಯಾಧಿಕಾರಿ ಪುರಸಭೆ ಹಾರುಗೇರಿ. ಇವತ್ತಿನ ದಿವಸ ಇದು ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಆಸ್ತಿ ವ್ಯಾಜ್ಯ ಇರೋದರಿಂದ ಎಲ್ಲ ಒಂದು ಧರಣಿ ಕೂತಿದ್ದಾರೆ. ಈ ಬಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದು ಆಸ್ತಿಗೆ 2 ಜನ ಇದು ಮಾಡ್ತಿದ್ದಾರೆ, ತಕರಾರು ಮಾಡ್ತಿದ್ದಾರೆ. ಆಮೇಲೆ ಇದು ನ್ಯಾಯಾಲಯದಲ್ಲಿ ಇರೋದ್ರಿಂದ ಇದು ಡೈಲಿ ತಿಂಗಳಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಸಮಸ್ಯೆನೇ ಆಗ್ತಾಯಿದೆ. ಅದಕ್ಕಾಗಿ ಈ ಕುರಿತು ಮೇಲಾಧಿಕಾರಿಗೆ ಗಮನಕ್ಕೆ ತಂದು ಅದು ಸರ್ಕಾರಕ್ಕೆ ಮುಟ್ಗಳು ಹಾಕುವ ಕ್ರಮ ಕೈಗೊಂಡು ಇದಕ್ಕೊಂದು ಶಾಶ್ವತ ಇತ್ಯರ್ಥ ಮಾಡಬೇಕಂದು ತೀರ್ಮಾನ ಮಾಡ್ತಾರೆ. ಒಂದಷ್ಟು ಇಬ್ಬರಿಗೆ ಮಾಡಿದ್ರೆ ಅದು ಏನಾಗ್ಯದ್ರಿ, ಚಕ್ಬಂದಿ ಇಶ್ಯೂ ಹೇಳ್ತಾರೆ. 20-30 ವರ್ಷದಿಂದ ಬಂದಿದ್ದದ ಅದು ಆಸ್ತಿದು. ಇಬ್ಬರು ನಂದೇ ಆಸ್ತಿ ಅಂತ ಹೇಳ್ತಾರೆ. ಸರ್ವೇನು ಮಾಡಿಸೀವಿ, ಎಲ್ಲನೂ ಡಿಸಿಷನ್ ತೊಗೊಂಡಿವಿ. ಅವರು 20 ವರ್ಷದಿಂದ ನಾವು ಅದೇ ಅಂತಾರೆ, ಇವ್ರು ನಾವು ಅದೇ ಅಂತ ಹೇಳ್ತಾರೆ. ಹಿಂಗೆ ವ್ಯಾಜ್ಯ ಇದ್ದಾಗ ಡಿಸಿಷನ್ ತೊಗೊಳಕ್ಕೆ, ಆಮೇಲೆ ಇದು ಇದರದ್ದು ಆಸ್ತಿ ಇಲ್ಲ, NA KGP ಆಗಿರುವಂಥ ಆಸ್ತಿ ಇಲ್ಲ. 30 ವರ್ಷ ಮೊದಲು ಸರ್ಕಾರದಿಂದ ಕೊಟ್ಟಿರುವಂಥ ಆಸ್ತಿ. ಹೀಗಾಗಿ ಆಮೇಲೆ ಚಕ್ಬಂದಿ ಇಶ್ಯೂನೂ ಅದಾವೆ. ಆ ಟೈಮ್ನಲ್ಲಿ ಏನು ಮಾಡಿದ್ದಾರೆ, 30 ವರ್ಷದಿಂದ ಕೊಟ್ಟಿದ್ದಾರೆ. ಹೀಗಾಗಿ ಅದು ಮೇಲಾಧಿಕಾರಿ ಗಮನಕ್ಕೆ ತಂದು ಆಸ್ತಿಯನ್ನೇ ಮುಟ್ಗಳು ಹಾಕೋಕ್ಕೆ ಪ್ರಯತ್ನ ಎಡವಟ್ಟು ಮಾಡ್ತಾರೆ. ಯಾರು ಸರ್ ಅದು 20-30 ವರ್ಷದಿಂದ ಆಗಿದ್ದದ್ರಿ, ಈಗ ಆಗಿಲ್ಲ. 80-90 ಖರೀದಿ ಆಗಿದ್ದಾವೆ, ಕ್ರಮೇಣ ಹಾಕೋತ ಬಂದಿದ್ದಾವೆ. ಅದಕ್ಕೆ ಅದು ಈಗ ತಹಶೀಲ್ದಾರರು ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿ ವರದಿ ಕೊಡ್ತೀವಿ. ಸರ್ ಅದು ಹಂಗೆ ಡಿಸಿಷನ್ ಕೊಡೋಕೆ ಆಗ್ಲಾರ್ದಕ್ಕೆ ಇಬ್ಬರದ್ದು ವ್ಯಾಜ್ಯ ನಡೆದು ನ್ಯಾಯಾಲಯಕ್ಕೆ ನಡೆದದ್ರಿ. ಇಷ್ಟೇ ಅದ ಅಂತ ಅವ್ರು ಹೇಳ್ತಾರೆ. ಈ ಕಾನೂನು ನ್ಯಾಯಾಲಯದಾಗ ಇದ್ದಾಗ ನಾವು ಬಂದು ನಮ್ಮ ಹಸ್ತಕ್ಷೇಪ ಮಾಡೋದು ಸರಿ ಇಲ್ಲ. ನ್ಯಾಯಾಲಯ ಇದ್ದಾಗ ಹಿಂಗೆ ಮಾಡತ್ತಾರ ಅವರು. ನಮ್ದು ಆಸ್ತಿ ಅಂತ ಅವ್ರು ಹೇಳ್ತಾರೆ, ನಮ್ಮ ಆಸ್ತಿ ಅಂತ ಅವ್ರು ಹೇಳ್ತಾರೆ. ಅದು ಅಂಗಡಿ ಓಪನ್ನೂ ಇಲ್ಲ, ಅದು ಬಂದೇ ಅದ. ಅದು ಇಬ್ಬರು ಜಗಳದಾಗ ಸಮಸ್ಯೆ ಆಯ್ತು. ಅದಕ್ಕೆ ಬೇಡ ಸರ್ಕಾರಕ್ಕೆ ತೊಗೊಂಡ್ಬಿಟ್ರೆ ಅದು ಮುಂದೆ ಏನು ಇತ್ಯರ್ಥ ಆಗ್ತದೆ. ಅಲ್ಲ ಈಗ ಮುಂದಿನ ದಿನಮಾನ ಈಗ ಏನು ಮಾಡ್ಬೋದು ಸರ್? ಈಗ ನ್ಯಾಯಾಲಯದಾಗದ ತಹಶೀಲ್ದಾರ್ ಹಿಂಗೆ ಮತ್ತು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗತ್ತದ. ಅವ್ರು ನಮ್ಮ ಆಸ್ತಿ ಅಂತ ಅವ್ರು ಹೇಳ್ತಾರೆ, ನಮ್ಮ ಆಸ್ತಿ ಸರ್ ಅಂಬೇಡ್ಕರ್ ಆಮೇಲೆ ಅದೇ ಸರ ಈಗ ಅವರು ನಮ್ಗೆ ನ್ಯಾಯ ಒದಗಿಸ್ರಿ ಅಂತ ಅವ್ರದ್ದು ಅದ ರೀ. ನಮ್ಗೆ ಉತ್ತಾರ ಹೆಂಗೆ ಕೊಟ್ರಿ ಅಂತ ನೀವು ಮತ್ತು ಮೊದಲಿಂದ ಬಂದಿದ್ದದ ರೀ. ಅದು 20-30 ವರ್ಷದಿಂದ ಬಂದಿದ್ದದ. ಅದಕ್ಕೆ ನಾ ಈಗ ತಹಶೀಲ್ದಾರ್ ಸಾಹೇಬ್ರ ಜೋಡಿ ಮಾತಾಡಿ ಅದಕ್ಕೆ ಸರ್ಕಾರಕ್ಕೆ ಅದೇ ನೋಡ್ತೇನೆ ರೀ. ಈಗ ನಾ ಡಿಸಿಷನ್ ತೊಗೊಳಕ್ಕೆ ಆಗೋದಿಲ್ಲ, ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತೀನಿ. ಅವ್ರು ಏನು ಡಿಸಿಷನ್ ತೊಗೋತಾರೆ ಅದ್ರ ಮೇಲೆ. ಥ್ಯಾಂಕ್ ಯು ಸರ್. ಏನು ವಿಷಯ ಅದ ಮುಂಜಾನೆಯಿಂದ ಹತ್ತ ಅಲ್ರಿ, ಇದು ನಿನ್ನೆ ರಾತ್ರಿ ಹಿಡಿದು ಸ್ಟಾರ್ಟ್ ಆಗಿದೆ. ರಾತ್ರಿ 1 ಗಂಟೆಗೆ ಬಂದು ನಮ್ಮ ಅಂಗಡಿ ಎಲ್ಲ ಹೊಡೋದು, ನಮ್ಮ ಸಾಮಾನೆಲ್ಲ ಹೊರಗೆ ಹೋಗೋದು. ನಮ್ದು ಎಷ್ಟು ಬೆಲೆ ಬಾಳೋ ಒಂದು 4 ಲಕ್ಷ ರೂಪಾಯಿ ಸಾಮಾನೆಲ್ಲ ಹೊರಗೆ ಹೋಗೋದಾರ. ನಮ್ಮ CC ಕ್ಯಾಮ್ರಾ ಹೊಡೆದಾರ, 4-5 CC ಕ್ಯಾಮ್ರಾ ಹೊಡೆದಾರ. ಪೊಲೀಸರು ಬಂದರು, ಪೊಲೀಸರಿಗೂ ಅದು ಮಾಡಲಿಲ್ಲ ಅವ್ರು. ಆಮೇಲೆ ಮುಂಜಾನೆ ರಾತ್ರಿ ಬೆಳ ತನಕ ಕಾಲ್ಯಾಕೆ ಆದವು. ಮತ್ತು ಈಗ ನೋಡ್ರಿ ಇದು ಪ್ರತಿ 6 ತಿಂಗಳಿಗೊಮ್ಮೆ ಆದಂಗೆ ಆಗತ್ತೆ. ಯಾವ ಕಾರಣಕ್ಕಾಗಿ ಅಂದ್ರೆ ಇದು ಸರಿಯಾಗಿ ನಮ್ಮ ಪುರಸಭೆ ಅಧಿಕಾರಿಗಳು ಸರಿಯಾಗಿ ಕಾಗಪತ್ರದ ವ್ಯವಸ್ಥೆ ಮಾಡಲೇ ಇದ್ದದು. ನಮ್ಮನ್ನು ಒರಿಜಿನಲ್ ಡಾಕ್ಯುಮೆಂಟ್ 1973 ಇಸ್ವಿಯಿಂದ ಇಲ್ಲಿವರೆಗೆ ಇದಾವೆ. ಅವ್ರು ನೋಡಿದ್ರೆ ಉತ್ತಾರ ಆಗೈತಿ 2016 ಇಸ್ವಿ. ಮತ್ತು ಈಗ ನಡುವುದೊಂದಕ್ಕೆ ಡೂಪ್ಲಿಕೇಟ್ ಮಾಡಿ ಖರೀದಿ ಕೊಡೋದು, ಕಬ್ಜಾ ಮಾಡೋದು, ದಾಂಡ್ರಿಗೆ ಬಂದ್ ಮಾಡೋದು, ಹಿಂಗೆಲ್ಲ ನಡೆದ್ರಿ. ಇಷ್ಟೆಲ್ಲ ದಾಂಡ್ರಿಗೆ ನಡೆದ್ರೂ ಸಹಿತ ರೀ ಯಾರೋ ಪೊಲೀಸರಾಗಲಿ ಯಾರಾಗಲಿ ಎಲ್ಲ ಕೈ ಕೂತ್ ನೋಡಿ ಈ ಟೈಪ್ ಆಗೈತೆ ನೋಡಿ. ಪೊಲೀಸರು ಬರ್ತಾರೋ ದಾಂಡ್ರಿಗೆ ಮಾಡೋರು ಹಾರುಗೇರಿ ಅವರ ಪುರಾಣ ಸಾಬ್ ಶೇಖ್ ಅಂತೇಳಿ, ಆಮೇಲೆ ಬಸಪ್ಪ ಲಾಳಿಯಪ್ಪ ಅವ್ನ ಸಂಗಡಿ ಕೂಡ ಒಂದು ರಾತ್ರಿ ಬರ್ತಾರೆ. ಇದು 3ನೇ ಸಲ ಬಂದು ಒಂದೇ ಉತ್ತಾರನ ಇಬ್ಬಿಬ್ಬರು ಜನಕ್ಕೆ ಹೆಂಗೆ ಕೊಡ್ತಾರೆ? ಅದಕ್ಕೆ ಮತ್ತು ರೊಕ್ಕದ ಆಟ ನಡೆದಿರ್ಬೇಕು ರೀ. ಹಂಗೆ ಅಲ್ಲಿ ನಮಗೆ ಏನೋ ಡಾಕ್ಯುಮೆಂಟ್ ಅರ್ಜಿ ಕೊಟ್ಟು 1 ವರ್ಷ ಆದ್ರೂ ಒಂದು ಕೊಡಂಗಿಲ್ಲ. ಅವ್ರು ಬರೀ ಮಾಪ್ ಮಾಡಿದ್ರೆ ಕೊಟ್ಟು 2ನೇ ದಿವಸಕ್ಕೆ ಸರ್ವೇರ್ ಬರ್ತಾರೆ. ಅವ್ರ ವಿರುದ್ಧ ನೀವು ನ್ಯಾಯಾಲಯದಾಗ ಪ್ರಕರಣ ದಾಖಲು ಮಾಡ್ಬೋದು. ಮಾಡಿದವ್ರು 4 ನಾವು 3 ಹಾಕಿದೀವಿ, ಅವರು 1 ಹಾಕ್ಯಾರ. ಈಗ ಸದ್ದ ಆದರೂ ಅದ್ರ ಮೇಲೆ 2 ಸ್ಟೇ ಕೊಟ್ಟಿದ್ದವು, 2 ಕೇಸ್ನಾಗ ಸ್ಟೇ ಆಗುತ್ತೆ. ಈಗ ಸದ್ದ ಸ್ಟೇ ಇದ್ರೂ ಸಹಿತ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕೈತಿ ಅಂದ್ರೂ ಸಹಿತ ಪೊಲೀಸರು ಸಹಿತ ಕಣ್ಣು ಮುಚ್ಚಿ ಕೂತಂಗೆ ಆಗೈತಿ. ಆಮೇಲೆ ಚೀಫ್ ಆಫೀಸರ್ ಸಹಿತ ಕಣ್ಣು ಮುಚ್ಚಿ ಕೂತಂಗೆ ಆಗೈತಿ.
ಯಾವ ಚೀಫ್ ಆಫೀಸರ್ ಆಟ ಗಾಡಿ ಮೇಲೆ ದೀಪ ಇಟ್ಟಂಗೆ ಹೇಳಿ ಹೋಗ್ಬಿಟ್ರು. ಅದೇ ಯಾವ ನಾನು ನಿಮಗೂ ಚಕ್ಬಂದಿ ಕೊಟ್ಟಣಿ, ಅವ್ರಿಗೆ ಚಕ್ಬಂದಿ ಕೊಟ್ಟಣಿ, ನೀವು ಜಾಗ ಮಾಲಕರನ್ನ ಕೇಳಿ ಎಲ್ಲೈತಿ ಅಲ್ಲಿ ತೊಗೊಂಡ್ಬಿಟ್ರೆ ಅಂತ ಹೇಳಿ ಹೋಗ್ತಾರೆ. ಅದೇ ನಾವು ಕೇಳೋ ಪ್ರಶ್ನೆ ಅದ ರೀ, ಒಂದೇ ಜಾಗದಲ್ಲಿ ಎರಡು ಚಕ್ಬಂದಿ ಕೊಡೋರು ಯಾರು? ಯಾರು ಕೊಡೋರು ಅವ್ರ ರೀ ಚೀಫ್ ಆಫೀಸರ್. ಮತ್ತು ಅವ ಚೀಫ್ ಆಫೀಸರ್ ಹೆಂಗೆ ಗೊತ್ತಿಲ್ಲ ಅವ್ರು. ಮತ್ತೆ ಈಗ ಅವ್ರೇನು ಹೇಳ್ತಾರೆ ರೀ, ಈಗ ನಾವು ಹ್ಯಾಂಡೋರ್ ತಗೋತೀವಿ, ಆಮೇಲೆ ಯಾರು ಕೋರ್ಟ್ದಾಗ ಆರೋಗ್ಯ ಆಗಿ ಬರ್ತೈತೆ ಅವ್ರನ್ನ ಇದನ್ನು ಮಾಡ್ಕೊತಾರೆ. ನಾ ಯಾವಾಗಲೂ ನ್ಯಾಯಾಲಯದ ಪರವಾಗಿ ಹೋಗ್ತೀವಿ. ನ್ಯಾಯಾಲಯ ಏನು ಮೊದಲಿಂದ ಆದ್ರೂ ಇವು ಈಗಾಗಲೇ 82 ಮೇಲೆ ಆರ್ಡರ್ ಆಗೈತೆ ರೀ. ಸೇಮ್ ಇದೆ ಚಕ್ಬಂದಿ ಆರ್ಡರ್ ಆಗೈತೆ ರೀ, ಈಗೂ ಆಗೈತಿ. ಇಲ್ಲ ಇದಕ್ಕೆಲ್ಲ ಇಷ್ಟೆಲ್ಲ ಆಗ ಕಾರಣ ಯಾರು ಹೊಣಿಗಾರ ಅಂತ ಇದಕ್ಕೆ ಕಾನದ ಕೈಗಳು ಭಾಳ ಅದಾವ್ರಿ. ಕಾನದ ಕೈ ಚೀಫ್ ಆಫೀಸರ್ ಸರ್ ಎಲ್ಲ ಚೀಫ್ ಆಫೀಸರ್ ನೋಡ್ರಿ. ಎಲ್ಲೇ ಉತ್ತಾರ ತಯಾರಾಗಬೇಕಾರೆ ರಾಯಬಾಗದಾಗ ಆಗೋದಿಲ್ಲ ರೀ, ನಮ್ಮ ಮನ್ಯಾಗ ಆಗೋದಿಲ್ಲ. ಆಗ ಅವ್ರು ಚೀಫ್ ಆಫೀಸರ್, ಪಂಚಾಯತ್ ಆಗಲಿ ಚೀಫ್ ಆಫೀಸರ್ ಆಫೀಸ್ನಾಗ ಆಗಬೇಕು. ತಮ್ಮ ಹೆಸರು? ಆನಂದ್ ರುದ್ರಗೌಡ ಉಮ್ರಾಣಿ. ಚೀಫ್ ಆಫೀಸರ ADLR ಮಾಡಿಕೊಟ್ಟಿದ್ದು ನಕ್ಷೆ ನೋಡಲಿ ಸರ್, ಯಾರ್ದು ಆಸ್ತಿ ಎಲ್ಲಿ ಬರ್ತೈತೆ ಅಂತ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಲಿ, ತನಿಖೆ ಮಾಡಲಿ, ಹೇಳಿ. ನಾವು ಖರೀದಿ ಮಾಡಿದ ಜಾಗ ಐತಿ ಸರ್, ಮಾಲಕರು ಕೊಟ್ಟವರು, ನಾವು ತೊಗೊಂಡಿದ್ದೀವಿ, ನಮ್ಮ ಕಬ್ಜಾದಾಗ ಐತಿ, ನಾವು ಇರೋರು. ಇಲ್ಲ ಈಗ ಹೇಳ್ತಾರೆ ಇದ್ರ ಬಗ್ಗೆ ಏನು? ನೋಡ್ರಿ, ನಾವು ಬಡವ ಮನುಷ್ಯ ಇದ್ದೀನಿ. ನಾ ಕಂಡಪಟ್ಟಿ ಬಡ್ಡಿ ಕೊಟ್ಟು ಕ್ಯಾಶಿಂದ ದುಡ್ಡು ಹಾಕಿ ನಾ ತೊಗೊಂಡಿನಿ. ಈಗ ನಮ್ಗೆ ಅದು ಇರ್ಲಿಕ್ಕಂತಂದ್ರೆ ಗತಿ ಇಲ್ಲ, ನಾವು ವಿಷಯ ಕುಡಿದು ಸಾಯ್ಬೇಕಾಗೈತೆ ಅಷ್ಟೇ. ಇದನ್ನ ಎಡವಟ್ಟು ಮಾಡಿದಾರೆ ಯಾರು ರೀ? ಎಡವಟ್ಟು ಮಾಡಿದವ್ರು ಯಾರೂ ಮಾಡಿಲ್ರಿ. ಎಡವಟ್ಟು ಅವರು ತಾವ ಮಾಡ್ಕೊಂಡಾರ. ಉಮ್ರಾಣಿ ಫ್ಯಾಮಿಲಿದವ್ರ ತಾವ ಎಡವಟ್ಟು ಮಾಡ್ಕೊಂಡಾರ. ಡೊಂಗಿ ಇವ್ರಿಗೆ ಸ್ವಂತ ಅಲಾಟ್ಮೆಂಟ್ ಆಗಿಲ್ಲ ಅದ, ಡೊಂಗಿ ಬರ್ಮುಗ್ ಅಲಾಟ್ಮೆಂಟ್ ಆಗಿದ್ದ ಜಾಗ ಅವ್ರ ಕಡೆಯಿಂದ ಇವ್ರು ಖರೀದಿ ತೊಗೊಂಡಾರ. ಇವ್ರ ಡೊಂಗಿ ಬರ್ಮುಗ್ ಕಡೆ ಖರೀದಿ ತೊಗೊಂಡಾರು, ನಾವು ಬಸಪ್ಪ ಲಾಳಿ ಕಡೆ ಖರೀದಿ ತೊಗೊಂಡಿವು. ಅವ್ರದ್ದು ಎಷ್ಟು ಆದೇಶ ಕಾಪಿದಾಗ ಎಷ್ಟು ಸೈಜ್ ಐತಿ ಅವ್ರು ಇರಲಿ, ನಮ್ದು ಎಷ್ಟು ಆದೇಶ ಕಾಪಿದಾಗ ಐತಿ ನಾವು ಇರ್ತೀವಿ. ಒಂದೇ ಉತ್ತಾರನ ಇಬ್ಬರು ಕೊಟ್ಟಾರ. ಸಾಧ್ಯ ಇಲ್ರಿ. ಅವ್ರ ಉತ್ತಾರ ಬೇರೆ, ಅವ್ರದ್ದು 2014 ಆಸ್ತಿ ನಂಬರ, ನಮ್ದು 44 29 ಆಸ್ತಿ ನಂಬರ. ಈಗ ಅವ್ರು ಸ್ಟೇ ತಂತಾರೆ ಅದ್ರ ಮೇಲೆ. ಅವ್ರು ಸ್ಟೇ ತಮ್ಮ 2014 ಆಸ್ತಿಗೆ ತಂದಾರಿ, ನಮಗೇನು ಸಂಬಂಧ? ತಮ್ಮ ಆಸ್ತಿಗೆ ತಾವು ಸ್ಟೇ ತಂದ್ರೆ ನಮಗೆ ಸಂಬಂಧ ಇಲ್ರಿ. ನಮ್ಮ 44 29 ಆಸ್ತಿ ನಮ್ದು ಯಾರು ಅದ್ರೊಳಗೆ ಮೆನ್ಷನ್ ಐತ್ರಿ, 44 29 ಮೆನ್ಷನ್ ಐತಿ ಅಷ್ಟೇ. ಅಲ್ರಿ, ಮೆನ್ಷನ್ ಮಾಡಕ್ಕೆ ಇವ್ರೇ ರೀ. ಅದಕ್ಕೇನು ಸಂಬಂಧ? ಇಲ್ಲಿಂದ ನಾವು ನಿಂತು ಎಲ್ಪರಟ್ಟಿ ರಸ್ತೆ ಚಕ್ಬಂದಿ ಹಾಕ್ತೀವಿ, ಅಲ್ಲಿ ತನಕ ನೀವು ಎಲ್ಲ ಬಿಟ್ಟು ಕೊಡೋದಿರಂತ ಎಲ್ಲ. ಅದ್ರ ಕೋರ್ಟ್ ಪಿಟಿಷನ್ದಾಗ ಪ್ರಾಪರ್ಟಿ ಮ್ಯಾಗ ಸ್ಟೇ ಇಲ್ಲಲ್ರಿ, ಮನ ಇಲ್ಲ ಕೋರ್ಟ್ನಲ್ಲಿ. ಇವ್ರು ಯಾಕೆ ಮೆನ್ಷನ್ ಮಾಡ್ತಾರ ಪ್ರಾಪರ್ಟಿ? ಎಲ್ಲ ಕೋರ್ಟ್ ಕಾಪಿ ಒಳಗನ ಐತ್ರಿ. ಈಗ ನಮ್ಮ ಕಡೆ ಕಾಪಿ ಕೊಟ್ಟಾರ ನೋಡ್ರಿ. ಅವ್ರದ್ದು ಸೈಜ್ ಎಷ್ಟೈತಿ ಅಷ್ಟರ ಪ್ರಕಾರ ಅವ್ರದ್ದು ಆದೇಶ ಕಾಪಿ ಪ್ರಕಾರ ಅವ್ರಿಗೆ ಸ್ಟೇ ಕೊಟ್ಟಿದ್ದಾರು. ಅವ್ರದ್ದು ಆದೇಶ ಕಾಪಿ ಬಿಟ್ಟು ನಮ್ಮ ಆಸ್ತಿ ಐತಿ ರೀ. ಅವರ ಶ್ರೀಮಂತ ವ್ಯಕ್ತಿ ಅದಾರ, ಅವ್ರ ಬೇರೆ 10 ಅಂಗಡಿ ಅದಾವು, ಅವ್ರದ್ದು ನಡೆಸ್ಬೋದಾರ. ನಾ ಏನು ನಡೆಸ್ಬೇಕು ಹೇಳ್ರಿ ನೋಡೋಣ. ನಮ್ಮ ಹೊಟ್ಟೆ ಉದ್ಯೋಗ ಈಗ ನಾನು ಆಯುಷ್ ಪೂರ್ತಿ ಮುಗಿತ್ರಾಗ ನಾ ಗಳಿಸಿದ ದುಡ್ಡು ಎಲ್ಲ ಆ ಜಾಗಕ್ಕೆ ಹಾಕಿದೆ. ಬೇರೆ ನಮ್ಮ ಕಡೆ ಈಗ ಕೋರ್ಟ್ದಿಂದ ಏನು ಫೈನಲ್ ಆಕೈತಿಲ್ಲ ಅದನ್ನ ಅವ್ರಿಗೆ ಬಿಟ್ಟು ಕೊಡ್ತೀವಿ ಅಂತ ನಾವು ಅಲ್ಲಿ ನೋಡ್ರಿ. ಅದಕ್ಕೆ ನಾವು ಅದಕ್ಕಷ್ಟೇ ಹೇಳ್ರಿ. ಅದಕ್ಕೆ ನಾವು ಕಬ್ಜಾ ಅದೀವ್ರಿ. ಕೋರ್ಟ್ ಅಕಸ್ಮಾತ್ ಅವ್ರಂಗೆ ಆತಂದ್ರೆ ನಾವು ಬಿಟ್ಟು ಕೊಡ್ತೀವಿ. ಆಯ್ತು. ನಿಮ್ಮ ಹೆಸರು? ಈಗ ಅವ್ರು ತಗೋತಿರ್ತಾರ, ಈಗ ಕಬ್ಜಾ ನಾವು ತಗೋತಿರ್ತಾರ ಗೌರ್ಮೆಂಟ್. ಇಲ್ರಿ, ಕಬ್ಜಾ ನನ್ನ ಕಬ್ಜಾದಾಗ ಇರುತ್ತೆ ಸರ್. ನೀವು ಬಿಟ್ಟು ಕೊಡಂಗಿಲ್ಲ. ನಾ ಬಿಟ್ಟು ಕೊಡಂಗಿಲ್ರಿ. ನಾ ಖರೀದಿ ಮಾಡ್ಕೊಂಡು ನಾ ಹೆಂಗೆ ಬಿಟ್ಟು ಕೊಡ್ಲಿ? ಇವ್ರು ಅಲ್ಲ, ಇವ್ರು ನನ್ನಂಗೆ ಆದೇಶ ಆತಂದ್ರೆ ನಾ ತಗೋತೀನೋ, ಅವ್ರಂಗೆ ಆದೇಶ ಆದ್ರೆ ನಾ ಬಿಟ್ಟು ಬಿಡ್ತೀನಿ. ಓಕೆ. ತಮ್ಮ ಹೆಸರು? ತಮ್ಮ ಹೆಸರೇನು? ಬುರಾನ್ ಸಾಬ್ ಶೇಖ್.